ನನ್ನ ಹೆಸರು ಅಶ್ವಿನಿ. ನಮ್ಮ ನಕ್ನಳ್ಳಿ. ನಾನು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಪ್ರದೀಪ್ ಸರ್ ನಮ್ಗೆ 1,00,000 ಕೊಟ್ಟವ್ರೆ. ನಮ್ಮ ಮನೆಗೆಲ್ಲ ಬಂದಿದ್ದರು. ನಾನು ನಮ್ಮ ಅಕ್ಕನೂ ಅಲ್ಲಿ ಇದ್ವಿ. ಅವಾಗ ನನಗೂ ನಮ್ಮ ಅಕ್ಕನ್ಕ 2,00,000 ಕೊಟ್ಟರು. ಅಪ್ಪ ಅಮ್ಮ ಇಲ್ಲ ಅದಕ್ಕೆ ಅವ್ರಿಗೂ ಅಪ್ಪ ಅಮ್ಮ ಇರಲಿಲ್ಲ ಅದಕ್ಕೆ ಕೊಟ್ಟರು. ಎಲ್ಲ ನನ್ನ ಎತ್ಕೊಂಡಿದ್ರು. ಆವಾಗ ನನ್ನ ಎತ್ಕೊಂಡಿದ್ದು ಮಾತಾಡಿದ್ರು ಎಲ್ಲ. 1,00,000 2,00,000 ಕೊಡ್ತೀನಿ ನಿಮ್ಮ ಅಕ್ಕನಿಗೂ ನಿನಗೂ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಆನಂದ್ ಅವ್ರಿಗೆಲ್ಲ ಕೊಟ್ಟರು ಕಾಸು. ಮತ್ತು ಪ್ರದೀಪ್ ಅಂಕಲ್ ನಮ್ಮ ಮನೆಗೆ ಬಂದಿದ್ದರು. ನನ್ನೆಲ್ಲ ಎತ್ಕೊಂಡು ಪ್ರದೀಪ್ ಸರ್ ನನ್ನ ಎತ್ಕೊಂಡಿದ್ದವಾಗ ನಮ್ಮ ಅಪ್ಪ ಥರ ಆಯಿತು. ನನ್ನ ಎತ್ಕೊಂಡು ನಿಂಗೆ ಓದೋಕ್ಕೆಲ್ಲ ಕಾಸು ಕೊಡ್ತೀನಿ ಅಂತ ಹೇಳಿದ್ರು. ಕಾಸು 1,00,000 ಕೊಟ್ಟರು. ನೀನೇನಾಗಬೇಕು ಅಂತ ಕೇಳಿದ್ರು. ನಾನು ಲಾಯರ್ ಆಗಬೇಕು ಅಂತ ಹೇಳಿದ್ದೆ. ಅವಾಗ ಪ್ರದೀಪ್ ಅಂಕಲ್ಲು ನಿಂಗೆಲ್ಲ ಓದಿಸ್ತೀನಿ ಅಂತ ಹೇಳಿದ್ರು. ನಾನಿರೋವಾಗೂ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಥರ ಇರ್ತೀನಿ ಅಂತ ಹೇಳಿದ್ರು. 2,00,000 ಕೊಡ್ತೀನಿ, ನಿಮ್ಮನ್ನೇ ಓದಿಸ್ತೀನಿ ಅಂತ ಹೇಳಿದ್ರು. ಪ್ರದೀಪ್ ಅಂಕಲ್ಲು ಅಪ್ಪ ಅಮ್ಮ ಇಲ್ಲಿದ್ದಕ್ಕೆಲ್ಲ ಕಾಸು ಕೊಡ್ತಾಯಿದ್ರು, ಚೆನ್ನಾಗಿ ನೋಡ್ಕೊತಾಯಿದ್ರು. ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಿದ್ವಿ.